ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ನಮಗೆ ಸ್ವಲ್ಪ ನೋವಾಗುತ್ತೆ, ನಾವು ಒಮ್ಮೆ ಎಕ್ಸಾಮ್ಷನ್ ಮಾಡಬಹುದು, ಸೆಕೆಂಡ್ ಟೈಮ್ ಎಕ್ಸಾಮ್ಷನ್ ಆಗಲ್ಲ. ಇವತ್ತು ಜಗತ್ತಿನ ಒಬ್ಬ ದೊಡ್ಡ ನಾಯಕ ನರೇಂದ್ರ ಮೋದಿಜಿಯವರು ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರಥಮ ಬಾರಿಗೆ ಏರ್ಪೋರ್ಟ್ ಬಂದಿದ್ದಾರೆ. ಮಿನಿಮಮ್ ಕರೆನ್ಸಿ ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಮಂತ್ರಿ ಬರಬೇಕು ಇಶ್ಯೂ ಮಾಡಲಿಕ್ಕೆ. ದಟ್ ಇಸ್ ಮಿನಿಮಮ್ ಪ್ರೋಟೋಕಾಲ್. ಆದರೆ ಇವತ್ತು ಮಿಸ್ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮಿಸ್ಟೇಕ್ ಮಾಡಿದ್ದಾರೆ. ನಾವು ಇದು ಎಂದೂ ಹೇಳಿಲ್ಲ. ಫಸ್ಟ್ ಟೈಮು 2019 ಇಸ್ವಿ ಮಾರ್ಚ್ ತಿಂಗಳಲ್ಲಿ NV ಗ್ರೌಂಡಲ್ಲಿ ನರೇಂದ್ರ ಮೋದಿಜಿಯವರು ಬಂದಾಗ ಅವರು ಉಸ್ತುವಾರಿ ಮಂತ್ರಿ ಇದ್ರು. ಅವ್ರು ಅವಾಗ ಬರಬೇಕಾಗಿದ್ದು ಇಶ್ಯೂ ಮಾಡಲಿಕ್ಕೆ, ಅವಾಗೂ ಬರಲಿಲ್ಲ. ರಾಜಶೇಖರ್ ಪಾಟೀಲ್ ಅವರು ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಅವ್ರು ಬಂದು ಭಾಳ ಒಳ್ಳೆ ಇಶ್ಯೂ ಮಾಡಿದ್ರು. ಇವತ್ತು ಕೂಡ ಅವ್ರು ಬರಬೇಕು, ಎಷ್ಟೇ ಒತ್ತಡ ಏನೇ ಕೆಲಸ ಇದ್ರು ಕೂಡ ಅವ್ರು ಬರಬೇಕು, ಬಂದಿಲ್ಲ. ಅವ್ರು ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕಳಿಸಿದ್ದಾರೆ. ನರೇಂದ್ರ ಮೋದಿಯವರು ನಾ ಹೇಳ್ತೀನಿ ಇವತ್ತು ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಧನ್ಯವಾದ ಹೇಳಿದ್ರು. ತುಂಬ ಸರ್ಕಾರಕ್ಕೆ ತರಫ ಸೆ ಆಪ್ಕು ಶುಕ್ರಿಯಾ ಸುಕು ಬೋಲು ಧನ್ಯವಾದ ಅಂತ ಹೇಳಿದ್ರು. ಇನ್ನು ನಾನು ಕಿವಿಯಲ್ಲಿ ಕೇಳಿದ್ದೀನಿ, ನಾನು ಪಕ್ಕದಲ್ಲೇ ಇದ್ದೆ. ನರೇಂದ್ರ ಮೋದಿಯವರು ಹೇಳಿದ್ರು ಮೇರೆ ತರಫ ಸೆ ಧನ್ಯವಾದ ಬೋಲು ಸರ್ಕಾರಕ್ಕೂ ಅಂತ ಹೇಳಿದ್ರು ಮುಖ್ಯಮಂತ್ರಿಗೆ. ಇಂಥ ದೊಡ್ಡ ನಾಯಕತ್ವ ಉಳ್ಳ ನರೇಂದ್ರ ಮೋದಿಜಿ ಅವರಿಗೆ ಇವರು ಸೆಕೆಂಡ್ ಟೈಮ್ ಅಂದ್ರೆ ಇವ್ರ ಮನಸ್ಸಿನಾಗ ಏನದ ಅವರಿಗೆ ರೆಸ್ಪೆಕ್ಟ್ ಇಲ್ಲ. ಒಬ್ಬ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಅವ್ರು ಏನು ತಿಳ್ಕೋದು ಅವ್ರು ಎಲ್ಲರಿಗೂ ಐ ಆಮ್ ಅಬೌವ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಇದು ಅಟಿಟ್ಯೂಡ್ ಚೇಂಜ್ ಮಾಡಬೇಕಂತೇಳಿ ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮ್ಮ ಈ ನಾಡಿಗೆ ಇದು ಬಸವನ ನಾಡು, ಇದು ಬಂದವರಿಗೆ ಬರ ಮಾಡಿ ದೊಡ್ಡ ಸ್ಥಾನ ತೋರಿಸ್ಬೇಕು ನಾವು. ಇವತ್ತು ನಾನು ನೋಡಿದೆ ನಿನ್ನೆ ಮೀಡಿಯಾದಲ್ಲಿ, ನಾನು ಹೈದರಾಬಾದಲ್ಲಿ ಇದ್ದೆ, ನಾನು ಮೀಡಿಯಾದಲ್ಲಿ ನೋಡಿದೆ. ಸಿದ್ದರಾಮಯ್ಯ ಅವರು ರಿಸೀವ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ. ಮುಖ್ಯಮಂತ್ರಿ ಅವರು ಯಾವಾಗ ರಿಸೀವ್ ಮಾಡಿದಾಗ ಇವ್ರಿಗೆ ಏನಾಗಿದೆ, ಅಟಿಟ್ಯೂಡ್ ಏನಿದೆ ಇವ್ರದ್ದು, ಉಸ್ತುವಾರಿ ಮಂತ್ರಿ ಯಾಕೆ ಇವ್ರು ಇಂಥವ್ರು ಇರಬಾರ್ದು. ನಮ್ಮ ಉಸ್ತುವಾರಿ ಮಂತ್ರಿ ಶುಡ್ ರಿಸೈನ್ ಆ್ಯಂಡ್ ಗೋ. ದಿಸ್ ಇಸ್ ಮೈ ಸಿನ್ಸಿಯರ್ ಅಪೀಲ್ ಟು ಹಿಮ್. he should give reason why he has not come. ಮಿನಿಮಮ್ ಪ್ರೋಟೋಕಾಲ್ ಡಿಮಾಂಡ್ಸ್ ದಟ್ ಉಸ್ತುವಾರಿ ಮಂತ್ರಿ ಬರಬೇಕಂತ ಹೇಳಿ. ಅದಕ್ಕೆ ನಾವು ವಿನಂತಿ ಮಾಡ್ತೀವಿ ಪ್ರಿಯಾಂಕ್ ಅವರೇ, ಸ್ವಲ್ಪ ಈ ಭಾಗದ ಸ್ವಲ್ಪ ಈ ನಮ್ಮ ಬಸವನ ನಾಡಿನಲ್ಲಿ ನೀವು ಸ್ವಲ್ಪ ಮನಸ್ಸು ದೊಡ್ಡ ಮಾಡಿ ಸ್ವಲ್ಪ ನೀವು ಮಿನಿಮಮ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಂತ ನಮ್ಮ ವಿನಂತಿ ಅದ ಅಷ್ಟೇ. ನೋಡ್ರಿ ನಾ ಹೇಳ್ತೀನಿ, ಟಿಕೆಟ್ ಬಗ್ಗೆ ಬಾರ್ ಕೇಳಲಿಕ್ಕೆ ಹೋಗ್ಬೇಡ್ರಿ. ಟಿಕೆಟ್ ಈಸ್ ಆಲ್ಮೋಸ್ಟ್ ಕನ್ಫರ್ಮ್. ದೇರ್ ಇಸ್ ನೋ ಗೊಂದಲ ಇಲ್ಲ. ನೀವು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ಮೊನ್ನೆ ರಿಪೀಟಲ್ಲಿ ಹೇಳಿಕತ್ತೀನಿ, ಡೋಂಟ್ ಕ್ರಿಯೇಟ್ ಕನ್ಫ್ಯೂಷನ್. ನಾ ಮತ್ತೆ ಅದು ಹೇಳಿಕತ್ತೀನಿ, ನಮ್ಮ ಹತ್ರ ಡೆಮೋಕ್ರಸಿ ಅದ ಆ್ಯಂಡ್ ವಿ ಎನ್ಕರೇಜ್ ಪೀಪಲ್. ಕೆಲವರು ಟಿಕೆಟ್ ಕೇಳ್ತಾರೆ, ಬ್ಯಾಡ ಅಂತನಲ್ಲ ನಾವು. ಅದ್ರೊಳಗೆ ಧೈರ್ಯದಲ್ಲಿ ಟಿಕೆಟ್ ಕೇಳಲಿಕ್ಕೆ ಕಾಂಗ್ರೆಸ್ದಾಗ ಯಾರಿಗೆ ಧೈರ್ಯದಲ್ಲಿ ಹೇಳ್ರಿ, ಯಾರಾದ್ರೂ ಒಬ್ಬರು ಬಂದ್ರೆ ಟಿಕೆಟ್ ಕೇಳಲಿಕ್ಕೆ ಕೇಳಲ್ಲ ಅವರು. ಯಾಕಂದ್ರೆ ದೇರ್ ಇಸ್ ಡಿಕ್ಟೋರಿಯಲ್ ಶೇಪ್. ಅವ್ರಿಗೆ ಪೂರ ಅವ್ರಿಗೆ ಅವ್ರು ದಟ್ ಇಸ್ ದ ಡಿಫರೆನ್ಸ್. ಎಲ್ಲರಿಗೆ ಭಾಳ ಸ್ಫೂರ್ತಿ ಆಗಿದೆ. ನಮಗೆ ಏನಂದ್ರೆ 100 HP ಪವರ್ ರೇಸ್ ಆಗಿಬಿಟ್ಟಿದೆ. ಈ ಬಗ್ಗೆ 2-3 ಒಂದು ಎಲ್ಲರಿಗೆ ಒಂದು 30 ಸೆಕೆಂಡ್ ಕೊಟ್ಟರು. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಿಲ್ಲ. ನಮಗೆ ಅಲ್ಲ ಬಂದಾಗ ಅವಕಾಶ ಸಿಕ್ಕರೆ ಮಾತಾಡೋಣ ಅಂತ. ಈಗ ನಮ್ಗೆ ಟೈಮ್ ಕೊಟ್ಟರು, ಇಲ್ಲಿ ಬಗ್ಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ, ನೀವು ಡಾಕ್ಟರ್ ಇದ್ದೀರಿ, ಇದೆಲ್ಲ ಸರಿಯಾಗಿ ಕೆಲಸ ಮಾಡಿ ಅಂತೇಳಿ ನಮಗೆ ಅಡ್ವೈಸ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿ ಅವ್ರಿಗೆ ಹೇಳಿ ನೀವು ಬಂದಿದ್ದೀರಿ, ನಿಮ್ಮ ಸರ್ಕಾರಕ್ಕೆ ಧನ್ಯವಾದ ಅಂತ ಹೇಳಿದರು. ಥ್ಯಾಂಕ್ ಯು.